ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಭತ್ತದಲ್ಲಿ ಬರುವಂತಹ ಪ್ರಮುಖ ತಳಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು, ಇಲ್ಲಿ ನಾನು ಸಹ್ಯಾದ್ರಿ ಪ್ರತ್ಯಾಸ, KCP1 ಮತ್ತು MO4 ಎಂಬ 3 ಮುಖ್ಯ ತಳಿಗಳ ಬಗ್ಗೆ ಪರಿಚಯಿಸಿದ್ದು, ಈ ತಳಿಗಳ ವಿಶೇಷತೆ, ಇಳುವರಿ, ಯಾವ ಬೆಳೆಗೆ ಯೋಗ್ಯ, ಎಷ್ಟು ಎತ್ತರಕ್ಕೆ ಬೆಳೀತದೆ, ಸಿಗಬಹುದಾದಂತಹ ಅಕ್ಕಿಯ ಪ್ರಾಮುಖ್ಯತೆ, ಇಳುವರಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ಕೃಷಿ ಆಧಾರಿತ ಚಾನಲನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಮಿತ್ರರೇ, ನಾನು ಈ ಚಾನಲಲ್ಲಿ ಇದಕ್ಕಿಂತ ಮೊದಲು ಸಹ್ಯಾದ್ರಿ ಸಪ್ತಮಿ, ಸಹ್ಯಾದ್ರಿ ಬ್ರಹ್ಮ ಮತ್ತು ಸಹ್ಯಾದ್ರಿ ಪಂಚಮುಖಿ ಎನ್ನುವಂತಹ 3 ಪ್ರಮುಖ ತಳಿಗಳ ಬಗ್ಗೆ ವಿಡಿಯೋ ಬಿಡುಗಡೆಗೊಳಿಸಿದ್ದು, ನೀವು ಅದನ್ನು ವೀಕ್ಷಿಸಿದ್ರಿ ಎಂದ ನಾವು ಭಾವಿಸ್ತೇನೆ. ವೀಕ್ಷಿಸಿಲ್ಲ ಅಂದಾದರೆ ಅದನ್ನು ಇಂಟ್ರೆಸ್ಟ್ ಇದ್ದರೆ ಅದನ್ನೊಮ್ಮೆ ನೋಡಿಕೊಳ್ಳಿ. ಇನ್ನು ಇವತ್ತು ಮಾಹಿತಿ ಒದಗಿಸಲಿರುವಂತಹ ತಳಿಗಳಲ್ಲಿ ಒಂದನೇದಾಗಿ ಹೇಳುವುದಾದರೆ ಸಹ್ಯಾದ್ರಿ ಪ್ರತ್ಯಾಸ. ಈ ತಳಿಯು ಮುಖ್ಯವಾಗಿ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿಯ ವಿಜ್ಞಾನಿಗಳು 2018ರಲ್ಲಿ ಬಿಡುಗಡೆ ಮಾಡಿದ್ದು, ಇದನ್ನು ಸುಗ್ಗಿ ಮತ್ತು ಕೊಳಕೆ ಬೆಳೆಗೆ ತುಂಬಾ ಯೋಗ್ಯವಾದ ತಳಿಯಾಗುತ್ತದೆ. ಮಜಲು ಪ್ರದೇಶದಲ್ಲಿ ಇದನ್ನು ಬೆಳೆಸಬಹುದಾಗಿದೆ. ಇದಕ್ಕೆ ಬೇಕಾದಂಥ ಅವಧಿಯ ಬಗ್ಗೆ ಹೇಳೋದಾದರೆ ಇದು 100ರಿಂದ 110 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಇದು ಸುಮಾರು 85ರಿಂದ 90 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದುಕೊಳ್ತದೆ. ಇದರ ಇಳುವರಿಯ ಬಗ್ಗೆ ಹೇಳೋದಾದರೆ 1 ಎಕರೆ ಪ್ರದೇಶಕ್ಕೆ ಸರಿಸುಮಾರು 16ರಿಂದ 18 ಕ್ವಿಂಟಲ್ನಷ್ಟು ನಮಗೆ ಉತ್ಪನ್ನ ಸಿಗ್ತದೆ. ಮಧ್ಯಮ ಉದ್ದ ಮತ್ತು ದಪ್ಪ ಅಕ್ಕಿಯಾಗಿದ್ದು, ಬಣ್ಣವು ಕೆಂಪು ಬಣ್ಣದಾಗಿರ್ತದೆ. ಕುಚ್ಚಿಗೆ ಅನ್ನ ತಯಾರಿಸಲು ತುಂಬಾ ಯೋಗ್ಯವಾಗಿದ್ದು, ಈ ಬೆಳೆಯು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಅಕ್ಕಿಯಲ್ಲಿ ಕಬ್ಬಿಣದ ಅಂಶ ಮತ್ತು ಸತುವಿನ ಅಂಶ ಹೇರಳವಾಗಿರ್ತದೆ. ಇನ್ನು ನಾನು ತಿಳಿಸಲಿಚ್ಛಿಸುವ ಇನ್ನೊಂದು ಭತ್ತದ ತಳಿ ಅಂದರೆ ಅದುವೇ KCP1. ಇದು 2002ರಲ್ಲಿ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರವು ಬಿಡುಗಡೆಗೊಳಿಸಿರುತ್ತದೆ. ಇದು ಕಾರ್ತಿ ಬೆಳೆಗೆ ಯೋಗ್ಯವಾದ ತಳಿಯಾಗಿದ್ದು, ಬೆಟ್ಟು ಪ್ರದೇಶ ಮತ್ತು ಮಜಲು ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆದುಕೊಳ್ತದೆ. ಪೈರಿನ ಎತ್ತರದ ಬಗ್ಗೆ ಹೇಳೋದಾದರೆ ಇದು 90ರಿಂದ 95 ಸೆಂಟಿಮೀಟರ್ ಬೆಳೆದುಕೊಳ್ತದೆ ಮತ್ತು ನಾಟಿ ಮಾಡಿದಂತಹ 115ರಿಂದ 120 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಹಾಗೂ 1 ಎಕರೆಗೆ ಸಾಧಾರಣ ಒಂದು 14ರಿಂದ 15 ಕ್ವಿಂಟಲ್ ಉತ್ಪನ್ನ ಸಿಗ್ತದೆ. ಇದು ಉತ್ತಮವಾದ ರೋಗ ನಿರೋಧಕ ಶಕ್ತಿ ಹೊಂದಿದ್ದು, ಇದರ ಭತ್ತವು ಉದ್ದ ಮತ್ತು ಮಧ್ಯಮ ಗಾತ್ರದ್ದಾಗಿದ್ದು, ಅಕ್ಕಿ ಬಿಳಿ ಬಣ್ಣದಾಗಿರ್ತದೆ. ಇನ್ನು ನಾನು ಮಾಹಿತಿ ಕೊಡಲಿಚ್ಛಿಸುವ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ತಳಿಯೇ MO4, ಅಥವಾ ಇದನ್ನು ಭದ್ರಾ ಅಂತಲೂ ಕರೀತಾರೆ. ಇದನ್ನು ಮುಖ್ಯವಾಗಿ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿ 1995ರಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಲಾಗಿದ್ದು, ಇದು ಮಜಲು ಪ್ರದೇಶಕ್ಕೆ ಹೇಳಿ ಮಾಡಿಸಿದ ತಳಿಯಾಗುತ್ತದೆ. ಇದರ ಪೈರು ಸರಿಸುಮಾರು 82 ಸೆಂಟಿಮೀಟರ್ ಎತ್ತರಕ್ಕೆ ಬೆಳ್ಕೊಳ್ತದೆ. ನಾಟಿ ಮಾಡಿದಂತಹ ಸುಮಾರು ಒಂದು 130ರಿಂದ 135 ದಿವಸಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಇದರ ಇಳುವರಿ ಬಗ್ಗೆ ಹೇಳೋದಾದರೆ ಇದು 1 ಎಕರೆ ಪ್ರದೇಶಕ್ಕೆ ಸಾಧಾರಣ ಒಂದು 15ರಿಂದ 18 ಕ್ವಿಂಟಾಲ್ ಇಳುವರಿಯನ್ನು ಸುಲಭವಾಗಿ ನೀಡುತ್ತದೆ. ಇದು ಮಧ್ಯಮ ಗಾತ್ರದ ಕೆಂಪು ಅಕ್ಕಿ ನೀಡುತ್ತದೆ ಮತ್ತು ನೋಡಲು ತುಂಬಾ ಆಕರ್ಷಕವಾಗಿರ್ತದೆ. ಕೊಚ್ಚಿಗೆ ಅನ್ನ ತಯಾರಿಸಲು ತುಂಬಾ ಉತ್ತಮವಾಗಿದ್ದು, ಈ ತಳಿಯು ಭತ್ತದ ಬೆಳೆಯು ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿ ಹೊಂದಿರ್ತದೆ. ಮತ್ತು ಈ ತಳಿಯ ಅಕ್ಕಿಯು ಬೆಳೆಯು ಪೋಷಕಾಂಶಗಳಿಂದ ತುಂಬಿದ್ದು, ರುಚಿಯಲ್ಲಿಯೂ ಉತ್ತಮ ಮಟ್ಟದಾಗಿರ್ತದೆ. ನಾನು ಇವತ್ತು ತಿಳಿಸಿದ 3 ಭತ್ತದ ತಳಿಗಳು ಕೂಡ ಸಾಲು ನಾಟಿಗೂ ತುಂಬಾ ಯೋಗ್ಯವಾಗಿದ್ದು, ಸಾಲು ನಾಟಿಗೂ ಇದು ಸಹಿ ಎನಿಸಿಕೊಂಡಿದೆ.
ಇದು ಭತ್ತದ ತಳಿಗಳ ಬಗ್ಗೆ ಮತ್ತು ಅದರ ವ್ಯವಸಾಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಈ ಮಾಹಿತಿಯಲ್ಲಿ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ನಿಮಗೆ ಬೇಕಾದಂತಹ ಮಾಹಿತಿ, ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲು ಪ್ರಯತ್ನಿಸಲಾಗುವುದು. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ಈ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.